ತಾಜ್ ಮಹಲ್ ಹೋಗ್ತಾ ಇದ್ದೀರಾ, ಹೆಂಗ್ ಅನಿಸ್ತಿದೆ? ಇನ್ನೊಂದು ಹೀರೋಯಿನ್ ಇಲ್ಲೇ ರೆಡಿ ಆಗ್ತಾ ಇದ್ದಾಳೆ, ಇನ್ನೂ ರೆಡಿ ಆಗ್ತಿದ್ದಾಳೆ. ಅದೇ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬರ್ಬೋದಾಗಿತ್ತು. ಫೈನಲಿ ವಿ ರೀಚ್ಡ್ ತಾಜ್ ಮಹಲ್. ಡೇ 2ಗೆ ನಾವು ಆಗ್ರಾ ತಾಜ್ ಮಹಲ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಬನಾರಸ್ ರೈಲ್ವೆ ಸ್ಟೇಷನಿಂದ ಆಗ್ರಾ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಟ್ರೈನೆಲ್ಲ ಬುಕ್ ಆಗಿತ್ತು ಆ್ಯಂಡ್ ಟ್ರೈನ್ 5 hours ಡಿಲೇ ಆಗಿತ್ತು. ಸೊ ದಟ್ ನಮ್ಮ ಪ್ಲ್ಯಾನ್ಸ್ ಕೂಡ ಪೋಸ್ಟ್ಪೋನ್ ಆಗ್ತಿದೆ. ಅದೇ ಬೇಜಾರಾಗ್ತಿದೆ ನಮಗೆ. ಟ್ರೈನ್ ಯಾಕೆ ಡಿಲೇ ಆಗ್ತಿದೆ ಅಂದರೆ ನೋಡಿ ಎಷ್ಟು ಫಾಗ್ ಇದೆ. ಇಷ್ಟು ಫಾಗಲ್ಲಿ ಅವರು ಹೇಗೆ ಡ್ರೈವ್ ಮಾಡ್ತಾರೆ, ಅವರಿಗೆ ರೋಡ್ ಹೇಗೆ ಕಾಣಿಸುತ್ತೆ. ಸೊ ಹಾಗಾಗಿ ಟ್ರೈನ್ ಡಿಲೇ ಆಗ್ತಾ ಇತ್ತು. ರೈಲ್ವೆ ಸ್ಟೇಷನಿಂದ ನಾವು ರೂಮ್ ಬುಕ್ ಮಾಡಿದ ಕಡೆಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿಂದ ಎಲ್ಲರೂ ಬೇಗ ಬೇಗ ರೆಡಿಯಾಗಿ ತಾಜ್ ಮಹಲ್ ನೋಡೋಕ್ಕೆ ಲೇಟ್ ಆಗುತ್ತೆ ಅಂತ ಬಂದ್ವಿ. ನಿಜವಾಗ್ಲೂ ವರ್ಕ್ ಆಗಲಿಕ್ಕೆ ಇಲ್ಲ, ಸುಮ್ಮನೆ ಲ್ಯಾಪ್ಟಾಪ್ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಜಾಗ ಬಿಡೋದೀಗ ಇವರೇ ನೋಡಿ ಇಲ್ಲಿ ಎಲ್ಲರೂ ಬೇಗ ಬಂದು ಬಸ್ ಹತ್ಕೊಂಡು ಇನ್ನೂ ಹೇಗೆ ರೆಡಿ ಆಗ್ತಾ ಇದ್ದಾರೆ ಅಂತ. ಬನ್ನಿ ಈಗ ಎಲ್ಲರ ಹತ್ರನೂ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಇನ್ನೂ ರೆಡಿನೇ ಆಗ್ತಾವ್ರಿ ಇವರು ಎಲ್ಲ ಅರ್ಜೆಂಟಲ್ಲಿ. ಎಲ್ಲರೂ 10 ನಿಮಿಷದಲ್ಲಿ ಮೇಕಪ್ ಮಾಡ್ಕೊಂಡು ಕ್ಲೀನಾಗಿ ರೆಡಿಯಾಗಿ ಬಂದಿದ್ದೀವಿ. ನಮ್ಮ ಅಕ್ಕನೂ ಬೇಗ ಬೇಗ ರೆಡಿಯಾಗಿ, ಅವಳು ರೆಡಿಯಾಗಿ, ಪಾಪುನ ರೆಡಿ ಮಾಡಿಸ್ಕೊಂಡು ಅವರು ಹುಡುಗರು ಎತ್ಕೊಂಡವ್ರೆ ಅಲ್ಲ ಅಕ್ಕ. ಹೆಂಗಿತ್ತು ಅರ್ಜೆಂಟ್ ಮೇಕಪ್? ಗಡಿಬಿಡಿ ಆಗೋಯ್ತು. ಆ್ಯಂಡ್ ರೂಮ್ ಅವತಾರ ನೋಡಿದ್ರೆ ರೂಮ್ ಏನಾದ್ರು ಹೋಗಿ ನೋಡ್ಬಿಟ್ರೆ ಎಷ್ಟು ಗಬ್ಬು ಇವರು ಅನ್ಕೊಂತಾರೆ. ಹಂಗೆಲ್ಲ ಲಗೇಜ್ ಇದಾಗಿದೆ. ಮತ್ತೆ ತಾಜ್ ಮಹಲ್ ಹೋಗ್ತಾ ಇದ್ದೀರಾ, ಹೆಂಗ್ ಅನಿಸ್ತಿದೆ? ಅಜ್ಜಿ ಜೊತೆ ಹೋಗ್ತಾ ಇದ್ದೀರಾ? ಅಜ್ಜಿನ ಕರ್ಕೊಂಡು. ಅಜ್ಜಿನೇ ಇಲ್ಲ ಇದ್ದಾರೆ. ಅಜ್ಜಿ ಹೆಂಗ್ ಅನಿಸ್ತಿದೆ ಅಜ್ಜಿ ತಾಜ್ ಮಹಲ್ಗೆ? ತಾತನ ಕರ್ಕೊಂಡು ಹೋಗ್ತಾ ಇದ್ದೀವಿ. ತಾತನ ಕರ್ಕೊಂಡು ಫುಲ್ ಹಿಂಗೆ ನೋಡಿ ಮದುವೆ ಆಗಿ ಇಷ್ಟ ಆದ್ರೂ ಫುಲ್ ಜೊತೆಲಿ ಇರಬೇಕು ಹಿಂಗೆ. ಕಾಶಿ, ತಾಜ್ ಮಹಲ್, ಇವಾಗ ನೆಕ್ಸ್ಟ್ ಪ್ರಯಾಗ್ರಾಜ್ ಎಲ್ಲ ಹೋಗ್ತೀವಿ. ಆ್ಯಂಡ್ ನಮ್ಮ ಇನ್ನೊಂದು ಹೀರೋಯಿನ್ ಇಲ್ಲೇ ರೆಡಿ ಆಗ್ತಾ ಇದ್ದಾಳೆ, ಇನ್ನೂ ರೆಡಿ ಆಗ್ತಿದ್ದಾಳೆ. ಸೊ ಆಲ್ಮೋಸ್ಟ್ ಅದು ಇನ್ನೂ ಕಂಪ್ಲೀಟ್ ಆಲ್ಮೋಸ್ಟ್. ಏನು ಹೀರೋಯಿನ್ ಸಮಾಚಾರ? ಪಾಪ ನಮ್ಮ ಗಗನನ್ನ ಬಸ್ಸಲ್ಲೇ ಫೋಟೋ ತಗೊಂಡ್ಬಿಟ್ರು. ಅಲ್ಲೋಗಿ ನನಗೆ ಯಾರು ತಗೊಳಲ್ಲ ಅಂತ ಬಸ್ಸಲ್ಲೇ ಫೋಟೋಸ್ ತಗೊಂಡ್ಬಿಟ್ರು. ನೀವೆಲ್ಲ ಹುಡುಗಿರು 3 ಜನ ಇದ್ದೀರಾ, ಫುಲ್ ಫೋಟೋಸ್ ಎಲ್ಲ ನೀವೇ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೊಡ್ಕೊಂಡಿದ್ದ. ಸೊ ಇವಾಗ ಹೋಗಿ ಎಲ್ಲ ಹುಡುಗರು ಕೆಲಸ ಏನಂದ್ರೆ ಫೋಟೋಸ್ ತೆಗೆಯೋದು, ಹುಡುಗಿರು ಪೋಸ್ ಮಾಡೋದು ಅಷ್ಟೇ. ಅದರಲ್ಲಿ ನಮ್ಮ ತನುದಿಗೂ ಫುಲ್ ರೆಡಿ ಇದ್ದಾರೆ, ಅಕ್ಕ ನಾನು ತಗೊಳ್ತೀನಿ ಅಂತ ಅಷ್ಟೇ. ಲೆಟ್ಸ್ ಗೋ ಟು ತಾಜ್ ಮಹಲ್ ನಾವು. ಅದು ಬೆಳಗ್ಗೆಯಿಂದ ಫ್ಲೈಟ್ ಏನೋ ಒನ್ ಹಾಫ್ ಡೇ ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ. ಬೆಳಗ್ಗೆ ನಮ್ಮ ಪ್ಲಾನ್ ಪ್ರಕಾರ ಕ್ಲೀನಾಗಿ ಆಗಿದ್ರೆ ಇಷ್ಟೊತ್ತಿಗೆ ನಾವು ಮಥುರಾದಲ್ಲಿ ಆಗ್ತಾ ಇದ್ವಿ. ಫುಲ್ ಇವಾಗ ಏನು ಮಾಡರ್ನ್ ಆಗಿ ರೆಡಿ ಆಗಿರೋದೆಲ್ಲ ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗ್ತಿದ್ವಿ ಅಲ್ಲ. ಟ್ರೈನ್ ಓಡಿಸೋನು ಅದು 1 hour 2 hours ಲೇಟ್ ಆದರೆ ಹೆಂಗೋ ಪರವಾಗಿಲ್ಲ. 6-7 hours ಲೇಟ್ ಆಗಿದೆ ಟ್ರೈನು. ಬರೀ ಟ್ರೈನಲ್ಲಿ ಕೂತು ಪಾದಯಾತ್ರೆ ಮಾಡ್ಕೊಂಡ್ ಬರ್ಬೋದಾಗಿತ್ತು. ಮಲ್ಕೊಂಡಿದ್ವಿ ಅಷ್ಟೇ. ಎಷ್ಟು 2 o'clock ಬಂದು ರೀಚ್ ಆಗಿದ್ದೀವಿ. ಸೊ ಅರ್ಜೆಂಟಲ್ಲಿ ಇವಾಗ 3:30 ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೆ ಏನಾದ್ರು ಮಾತಾಡಿ. ನೋಡಿ ತಾತ ಅಜ್ಜಿಗೋಸ್ಕರ ಬಿಸ್ಕಿಟ್ ಇಸ್ಕೊಂಡು ಕೊಡ್ತಾವ್ರೆ. ಹಾಲೆಲ್ಲ ತಂದು ಹಾಕಿದ್ದಾರೆ ಅಂತೆ ಕಾಶಿಲಿ. ಅವ್ರಿಗೆ ಸಿಕ್ಕಿದಾರನ ಅಜ್ಜಿ ತಂದು ಕೊಟ್ಟಿದ್ದಾರೆ. ನೋಡಿ ಫುಲ್ ಲವ್ ಅಜ್ಜಿ ತಾತಂಗೆ, ಅಲ್ಲ ತಾತಂಗೆ ಅಜ್ಜಿ ಮೇಲೆ ಅಲ್ಲ ತಾತ. ಮೈಕು ಅರ್ಜೆಂಟಲ್ಲಿ ಮರ್ತೋಗ್ಬಿಟ್ಟೆ, ಹೇಳ್ತಿಲ್ವಾ? ಅರ್ಜೆಂಟಲ್ಲಿ ರೆಡಿಯಾಗಿ ಬಂದಿದ್ದೀವಿ. ಆ ಟೈಮಲ್ಲಿ ಮೈಕೆ ಮರ್ತೋಗ್ಬಿಟ್ಟಿದ್ದೀವಿ. ತಾತ ಏನ್ ಹೇಳ್ತೀರಾ ನಿಮ್ಮ ಹೆಂಡತಿಗೆ? ನಿಮಿಷ ಏನಾದ್ರೂ ಹೇಳಿ. ಇಲ್ಲಿ ನಮ್ಮ ಇನ್ನೊಬ್ಬ ಹೀರೋ ಬಂದ ತನಿಷ್ ಎಲ್ರಿಗೂ ಬಿಸ್ಕೆಟ್ ಕೊಟ್ಟು. ಸೊ
ಓಕೆ, ನಾಳೆ ಮರಿನೇ ಮೈಕ್ ತಗೊಂಡು ಅಜ್ಜಿ ತಾತ ಕೈಲಿ ಮಾತಾಡಿಸ್ತೀನಿ. ಅಲ್ಲಿ ತನಕ ತಾಜ್ ಮಹಲ್ಗೆ ಹೋಗಿ ಬರೋಣ. ಓಕೆ, ಬೈ. ಸೈನಿಂಗ್ ಆಫ್. ಬಾಯ್ ಬಾಯ್. ತಾಜ್ ಮಹಲ್ ಎಂಟ್ರೆನ್ಸ್ ಗೇಟಿಂದ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ಈ ಥರ ವೆಹಿಕಲ್ಸ್ ಎಲ್ಲ ಸಿಗುತ್ತೆ, ಅದರಲ್ಲಿ ಹೋಗ್ಬೋದು. ಆ್ಯಂಡ್ ಅಲ್ಲಿ ಈ ಥರ ಎಂಟ್ರಿ ಟಿಕೆಟ್ಸ್ ಕೊಡ್ತಾರೆ, ಅದನ್ನು ತೊಗೊಂಡ್ರೆ ಒಳಗಡೆ ಬಿಡ್ತಾರೆ. ನೋಡಿ, ಇಲ್ಲಿಂದ ತಾಜ್ ಮಹಲ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಜನ ಎಷ್ಟು ರಶ್ ಇದ್ದಾರೆ ಅಂದರೆ, ನಾವು ಹೋಗಿದ್ದು ಕ್ರಿಸ್ಮಸ್ ಹಾಲಿಡೇಸ್ಗೆಲ್ಲ ಫುಲ್ ತುಂಬ ರಶ್ ಇದೆ. ತಾಜ್ ಮಹಲ್ ಬಂತು, ತಾತ ಅಜ್ಜಿ ನೋಡಿ. ಹಾಯ್. Finally we reached the Taj Mahal. ನೋಡಿ, ಇಲ್ಲಿ ನಮ್ಮಣ್ಣ ಮದುವೆಗೆ ಮುಂಚೆ ಫೋಟೋ ತೊಗೊಳ್ಳೋಣ ಬಾರೋ ಅಂತ ಕರೆದ್ರೆ ಹೋಗೆ ಅಂತ ಹೇಳ್ತಿದ್ದ. ಆದರೆ ಈಗ ಮದುವೆ ಆದಮೇಲೆ ಹೆಂಡತಿ ಮಗಳ ಜೊತೆ ಸೇರ್ಕೊಂಡು ಇವಾಗ ರೀಲ್ಸ್ಗೆ ಪೋಸ್ ಕೊಡ್ತಿದ್ದಾನೆ. ಸೊ ಅದಕ್ಕೆ ಹೇಳೋದು, ಮದುವೆ ಆದಮೇಲೆ ಹುಡುಗರು ಚೇಂಜ್ ಆಗ್ತಾರೆ ಅಂತ. ಆ್ಯಂಡ್ ಓಕೆ, ಅದು ಕಾಮನ್ ಅಲ್ವಾ, ಪರವಾಗಿಲ್ಲ. ಆ್ಯಂಡ್ ನಾವೆಲ್ಲ ಕೂಡ ಇವಾಗ ಫೋಟೋಸ್ ವಿಡಿಯೋಸ್ ಅಂತ ಎಲ್ಲ ತೊಗೊಂಡು ಫುಲ್ ಮಜಾ ಮಾಡಿಕೊಂಡು ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಅಷ್ಟರಲ್ಲಿ ಮತ್ತೆ ಹೊರಡೋಣ ಅಂತ ಆ ಕಡೆಯಿಂದ ಮತ್ತೆ ಹೊರಟು. ಇದಾದಮೇಲೆ ನಮ್ಮ ನೆಕ್ಸ್ಟ್ ಡೇ 3 ಪ್ಲ್ಯಾನ್ಸ್ ಏನೇನಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಡೇ 3 ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಅಲ್ಲಿ ಒಂದು ಕಾಫಿ ಬ್ರೇಕ್ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗಿ ನಮ್ಮೆಲ್ಲ ಲಗೇಜಸ್ನೂ ಅಲ್ಲಿ ಡಂಪ್ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸೇ ಆಗ್ರಾ ಫೋರ್ಟ್. ಈ ಆಗ್ರಾ ಫೋರ್ಟ್ ಎಂಟ್ರೆನ್ಸಲ್ಲಿ ಒಂದು ಸ್ನ್ಯಾಕ್ ಪ್ಯಾಕ್ ಇದ್ರೂ ಒಳಗಡೆ ಬಿಡಲ್ಲ. ಸೊ ನೆಕ್ಸ್ಟ್ ನೀವು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ಇದೇನಿದು? ಇಲ್ಲಿರೋ ಕಲರ್ಸ್ ಇರೋದು ಕೂಡ ಇದು ಪೇಂಟ್ ಅಲ್ಲ ಅಂತೆ, ಇದು ಕೂಡ ಕಲ್ಲಂತೆ. ಆ ಕಲ್ಲನ್ನ ಈ ಮಾರ್ಬಲ್ಗೆ ಶೇಪಲ್ಲಿ ಕಟ್ ಮಾಡಿ ಆ ಕಲ್ಲನ್ನ ಇಲ್ಲಿ ಜಾಯಿನ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ, ಫುಲ್ ಇದೇ ಥರ ಇದೆ. ನೈಸ್, ಚೆನ್ನಾಗಿದೆ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ಪ್ರಯಾಗ್ರಾಜ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ಬುಲೆಟ್ ಟ್ರೈನಲ್ಲಿ. ನನಗಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಬನ್ನಿ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ಎಲ್ಲ ನೋಡೋಣ. ವಂದೇ ಭಾರತ್ ಟ್ರೈನಲ್ಲಿ ಫಸ್ಟ್ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಅಂತ ಕೊಡ್ತಾರೆ. ಸೊ ಕಾಫಿ, ನೆಕ್ಸ್ಟ್ ಅದಾದಮೇಲೆ ಲಂಚ್ ಕೊಡ್ತಾರೆ ಅಕಾರ್ಡಿಂಗ್ ಟು ಅವರ್ ಟೈಮಿಂಗ್ಸ್, ಬ್ರೇಕ್ಫಾಸ್ಟ್, ಲಂಚ್ ಆರ್ ಡಿನ್ನರ್. ಅಣ್ಣ ಸಿಕ್ತ ಲೆಕ್ಕ. ಅಲ್ಲಿಂದ ಎಲ್ಲ ಟ್ರಾವೆಲ್ ಮಾಡಿಕೊಂಡು ನಾವು ಪ್ರಯಾಗ್ರಾಜ್ ಬಂದು ರೀಚ್ ಆದ್ವಿ. ಸೊ ಇಲ್ಲಿ ಇವತ್ತು ನೈಟ್ ಫುಲ್ ರೆಸ್ಟ್ ಮಾಡಿಕೊಂಡು ನಾಳೆ ಮಾರ್ನಿಂಗ್ ತ್ರಿದೇವಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ಸ್ ಏನೇನಿದೆ ಅಂತ ನೋಡೋಣ. ನಾವೆಲ್ಲ ಅಲ್ಲಿ ಚೆಕ್ಇನ್ ಆಗಿ ಎಲ್ಲ ಸೆಟಲ್ ಆಗಿ ಆಯಿತು. ಸೊ ಅಷ್ಟರಲ್ಲಿ ನಾನು, ಅಕ್ಕ, ಬಾವ 3 ಜನನೂ ಹೊರಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ.
तीन खाने में दिया था ना ये तीन अच्छा ಇದು ಕಾಲ ಜಾಮೂನ್ ಚೆನ್ನಾಗಿದೆ ಟೇಸ್ಟು. ಎಲ್ಲರಿಗಿಂತ ಸ್ಪೆಷಲ್ ಅಂದರೆ ಈ ಬೌಲ್ಗಳು. ಸ್ಮಾಲ್ ಕ್ವಿಕ್ ಔಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಷ್ಟರಲ್ಲಿ ಮನೆಯವ್ರು ಎಷ್ಟು ಕಾಲ್ಸ್ ಮಾಡಿದ್ರು ಗೊತ್ತಾ, ಎಷ್ಟೊತ್ತಾಯಿತು ನೀವು ಹೋಗಿ ಇನ್ನೂ ಬಂದಿಲ್ಲ ಅಂತ. ಸೊ ಅಷ್ಟರಲ್ಲಿ ಮತ್ತೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ ಕಡೆ ಬಂದ್ವಿ. ಶಿವಶಂಕರ್ ಮೂರ್ತಿ ಅವರೇ ರೆಡಿನಾ ನೀರಲ್ಲಿ ಮುಳುಗಕ್ಕೆ? ಆಗುದಿಲ್ಲ, ನಾನು ಕರಿಬೇಡ. ಬನ್ನಿ ಮಾವ ಮುಳುಗನ. ನಮ್ಮಮ್ಮ ಗಂಧದ ಕಡ್ಡಿ ತಂದಿಲ್ಲ ಅಂತ ನನ್ಗೆ ಅಷ್ಟು ಬೈರು ಜಗಳ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬಂದೆ. ಅಲ್ಲಿ ತಮ್ಮನ ಹತ್ರ ವರದಿ ಒಪ್ಪಿಸ್ತವ್ರೆ. ಪರವಾಗಿಲ್ಲ, ಏನೋ ಒಂದ್ ಆಯ್ತು ತಾನೆ. ಈಗ ಎಷ್ಟು ಬ್ಯಾಗ್ ಅಂತ ಎತ್ಕೊಂಡ್ಬರ್ತೀರ? ಬನ್ನಿ ಅಮ್ಮ, ಕೋಪ ಮಾಡ್ಕೊಬೇಕು. ಅದೇ ಅಯ್ಯೋ ಮಾವ ಚಿನ್ನದಂತ ಮಾತು ಹೇಳಿದ್ರಿ, ಇನ್ನೊಂದ್ಸಲ ಹೇಳಿ. होटल है ना उसके ऊपर तो नहीं है. ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಅಯೋಧ್ಯೆಗೆ. ಇಲ್ಲಿ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು 10 ರೂಪಾಯಿ ನಾಟಕ ಮಾಡಿ ಅಂತ. ನೀವು 100 ರೂಪಾಯಿಗೆ ಮಾಡ್ತಾ ಇದ್ದೀರಾ, ನಂಗೆ ಅದು ತಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ಗುಡ್ ಮಾರ್ನಿಂಗ್. ಅಯ್ಯೋ ರಕ್ಕದು ಧೂಳು ಹೊರಟಾಗಿದ್ದಾನೆ. ಎಂತ ಮೋಸ ಅಂದ್ರೆ ಇವ್ರ ಅಕ್ಕ ತಂಗಿನ ಬೆನ್ ಬಿದ್ದವ್ರು ಅನ್ನೋ ಬೆನ್ನೆ ಸೀಳ್ ಬಿಡ್ತಾರೆ. ನಿನ್ನೆ ಸ್ನಾನಕ್ಕೆ ಹೋಗ್ತೀನಿ, ಬಿಸಿ ಮಳ್ಳ ನೀರು ಬಿಟ್ಕೊಟ್ಟೆ. ಇವಾಗ ನಂಗೆ ನೀರೇ ಇಲ್ಲ, ಸ್ನಾನನೇ ಇಲ್ಲ, ಬ್ರಷ್ ಮಾಡ್ಕೊಂಡೆ. ಅದು ಅವಳಿಗೂ ವಾಸನೆ ಬರುತ್ತೆ ಮಾತಾಡಿಸುವಾಗ. ಅದೇ ಡೈಲಿ ಮಾಡ್ತಿರ್ಲಿಲ್ಲ ಬಿಡು. ಇಲ್ಲ, ಅವಳಿಗೋಸ್ಕರ ಅಲ್ಲಿ ಟಾಯ್ಲೆಟ್ ಹೋಗೋದ್ ಬಿಟ್ಟಿರ್ಲಿಲ್ಲ. ಆಮೇಲೆ ಪಕ್ಕ ಕುತ್ಕೊಂಡ್ರೆ ವಾಸನೆ ಅವಳಿಗೋಸ್ಕರ ಹೊಟ್ಟೆ ಖಾಲಿ ಮಾಡ್ದೆ. ನಾ ವಿಡಿಯೋ ಮಾಡ್ತಾ ಇದೀನಿ ಕಣೆ. ಸ್ನಾನಕ್ಕೆ ಹೋಗ್ತೀನಿ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ. ಅಲ್ಲಿ ಇಬ್ರು ಕಾವಲಿಗೆ ಇಟ್ಟಿದ್ದೀನಿ ನಾನು. ಎಲ್ಲ ಫೈನಲ್ ಟಚ್ ಅಪ್ ಮೇಕಪ್ ನಡೀತಾ ಇದೆ. ಚೆನ್ನಾಗಿ ಕಾಣ್ತಾರಪ್ಪ. ಸೂಪರ್. ಆಂಟಿ ಅವರು ಮದುವೆಗೆ ಫುಲ್ ರೆಡಿ ಆಯ್ತಾ ಇದ್ದಾರೆ. ಅಲ್ಲಿಂದ ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಅಯೋಧ್ಯೆಯ ರಾಮಲಲ್ಲನ ನೋಡೋಣ ಅಂತ. ಸೊ ಇಲ್ಲಿ ಎಷ್ಟು ಕ್ಯೂ ಸಿಸ್ಟಮ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಅರೌಂಡ್ 20 ಮಿನಿಟ್ಸ್ ಅಷ್ಟರಲ್ಲಿ ನಮಗೆ ದೇವ್ರ ದರ್ಶನ ಕೂಡ ಆಗೋಗುತ್ತೆ. ಆ್ಯಂಡ್ ಲೈನಲ್ಲಿ ತುಂಬ ನಡೆದ್ವಿ, ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಅಂತ ಆ ಥರ ಯಾವುದೂ ಕೂಡ ಅಂತ ಅನಿಸಲ್ಲ. ತುಂಬ ಪ್ಲ್ಯಾಂಡಾಗಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಟೆಂಪಲ್ನ. ಬಟ್ ಏನಂದರೆ ಒಳಗಡೆ ಯಾರಿಗೂ ಫೋನ್ ಅಲೋ ಮಾಡಲ್ಲ. ಈಗ ನಾವಿಲ್ಲಿ ಬಂದಿರೋದು ಹನುಮಾನ್ ಗಡಿಗೆ. ಇದು ಹನುಮಾನ್ ಟೆಂಪಲ್. ಇದು ದಶರಥ ಮಹಲ್. ಪುರಾಣಗಳ ಪ್ರಕಾರ ಇದೇ ಜಾಗದಲ್ಲಿ
ರಾಜ ದಶರಥ ಅವರ ಪತ್ನಿಯರಾದಂತಹ ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರೆ ಎಲ್ಲರೂ ಇಲ್ಲೇ ನೆಲೆಸಿದ್ರು ಅಂತ ಹೇಳ್ತಾರೆ. ಹಾಗೂ ಶ್ರೀರಾಮ, ಭರತ, ಶತ್ರುಘ್ನ ಅವರು ಕೂಡ ಅವರ ಬಾಲ್ಯ ಎಲ್ಲ ಇಲ್ಲೇ ಕಳೀತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಇದೇ ಜಾಗದಲ್ಲಿ ಶ್ರೀರಾಮ ವನವಾಸದ ನಿರ್ಧಾರ ಕೂಡ ಮಾಡ್ತಾರೆ. ಹಾಗೆ ದಶರಥ ಅವರು ಇದೇ ಜಾಗದಲ್ಲಿ ದುಃಖದ ಸಮಯ ಕಳೀತಾರೆ ಅಂತಲೂ ಹೇಳ್ತಾರೆ. ಹಾಗೆ ಒಳಗಡೆ ನಡ್ಕೊಂಡು ಬಂದರೆ ಇಲ್ಲಿ ಶ್ರೀರಾಮ, ಸೀತಾದೇವಿ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನರ ಬ್ಯೂಟಿಫುಲ್ ವಿಗ್ರಹಗಳಿವೆ. ಆ್ಯಂಡ್ ಅಲ್ಲಿ ಬಣ್ಣ ಬಣ್ಣದ ಶಿಲ್ಪಕಲೆ, ಚಿತ್ರಗಳು ಮತ್ತು ಈ ಎಲ್ಲ ಅಲಂಕಾರಗಳು ಈ ದಶರಥ ಮಹಲ್ನ ಇನ್ನೂ ತುಂಬ ಸುಂದರವಾಗಿ ಕಾಣೋ ಥರ ಮಾಡುತ್ತೆ. ಇಲ್ಲಿ ಈಗ ನಾವು ನೋಡ್ತಾ ಇರೋದು ಸರಯೂ ನದಿಯ ಆರತಿ.